ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಬೆಳಿಗ್ಗೆ 10:30 ಆಗಿದೆ. ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋದರು, ಮಕ್ಕಳು ಟ್ಯೂಷನಿಗೆ ಹೋದರು. ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಅಡುಗೆ ಮನೆಗೆ. ಈಗ ನೋಡಿ, ಹೆಸರು ಬೇಳೆ ಸಾರು ಮಾಡಬೇಕಂತ ಹೇಳಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಆಮೇಲೆ ಕುಕ್ಕರ್ನಲ್ಲಿ ಇಡ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ವಿಡಿಯೋ ಹೇಗೆ ಬಂದಿದೆ ಅಂತ ತಿಳಿಸ್ತಾ ಇರಿ. ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಕೂಡ ತಿಳಿಸಿ, ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಸರಿಪಡಿಸ್ಬೋದು. ಈಗ ನೋಡಿ, ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ನಿನ್ನೆ ನನಗೆ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ. ಮೊನ್ನೆ ಬುಧವಾರ ದಿನ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ಹಾಗೆ ನಿನ್ನೆ ಗುರುವಾರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಗುರುವಾರ ಸಂಜೆ ಮನೆಗೆ ಬಂದು ಮುಟ್ಟಿದ್ವಿ. ಇವತ್ತು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನೋಡಿ. ಈಗ ನೋಡಿ, ಬೇಳೆ ಹಾಕ್ಕೋಬೇಕಂತ ಬೇಳೆ ತೊಗೋತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲು, ತಡ್ಕೊಳ್ಳಿಕ್ಕಾಗಲ್ಲ ಅಷ್ಟು ಬಿಸಿಲು. ಅಲ್ಲಿ ಮಂತ್ರಾಲಯದಲ್ಲಿ ಕೂಡ ಅಷ್ಟೇ ಬಿಸಿಲಿತ್ತು, ತುಂಬಾ ಬಿಸಿಲಿತ್ತು. ಈಗ ನೋಡಿ, ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ, ಟೊಮೆಟೊ ಎಲ್ಲ. ಹಾಗೆ ಸೊಪ್ಪಿನ ಪಲ್ಯ ಮಾಡಬೇಕು. ಹಾಗೆ ಅನ್ನ ಸಾರು, ಸೊಪ್ಪಿನ ಪಲ್ಯ ಮಾಡಬೇಕು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದರೆ ಮಾತ್ರ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗಲ್ಲ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ, ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡೆ. ಹಾಗೆ ಬೇಳೆ ತೊಳಿಬೇಕು. ಬೇಳೆ ಕುಕ್ಕರ್ನಲ್ಲಿ ಹಾಕಿ ತೊಳ್ಕೊತೀನಿ. ಸಿಕ್ಕಾಪಟ್ಟೆ ಸೆಕೆ, ತಡ್ಕೊಳ್ಳಿಕ್ಕೆ ಆಗಲ್ಲ. ಫ್ಯಾನ್ ಇಲ್ಲದೆ ಕೂಡೋದಕ್ಕೆ ಆಗಲ್ಲ, ಅಷ್ಟು ಸೆಕೆ ಇದೆ. ಇನ್ನು 2 ತಿಂಗಳು ಹೇಗೆ ಕಳಿಬೇಕೋ ಏನೋ ಇಲ್ಲಿ, ಅಷ್ಟು ಸೆಕೆ ನೋಡಿ, ತಡ್ಕೊಳಕ್ಕಾಗಲ್ಲ. ಈಗ ನೋಡಿ, ಕುಕ್ಕರ್ನಲ್ಲಿ ಬೇಳೆ ಹಾಕ್ಕೋಬೇಕು. ಬೇಳೆ ಹಾಕ್ಕೊಂಡು ತೊಳ್ಕೊತೀನಿ, ಚೆನ್ನಾಗಿ ತೊಳ್ಕೊತೀನಿ ಬೇಳೆನ. ಹೆಸರು ಬೇಳೆ ಸಾರು ಮಾಡ್ತಾಯಿದ್ದೀನಿ ನೋಡಿ. ಡೈಲಿ ತೊಗರಿಬೇಳೆ ಸಾರು ಚೆನ್ನಾಗಿರಲ್ಲ ಅಂತ ಒಂದಿನ ಹೆಸರು ಬೇಳೆ, ಒಂದಿನ ತೊಗರಿಬೇಳೆ, ಹೀಗೆ ಬೇರೆ ಬೇರೆ ಬೇಳೆಗಳನ್ನು ಉಪಯೋಗಿಸ್ಬೇಕು. ಒಂದೇ ಥರ ಬೇಳೆ ಉಪಯೋಗಿಸಿದ್ರೆ, ತೊಗರಿಬೇಳೆ ಅಂದರೆ ಜಾಸ್ತಿ ತಿಂದರೆ ಪಿತ್ತ ಆಗುತ್ತೆ. ಅದಕ್ಕೆ ಒಂದೊಂದು ಸಲ ಒಂದೊಂದು ಥರ ಬೇಳೆ ಯೂಸ್ ಮಾಡಬೇಕು. ಈಗ ನೋಡಿ, ಹೆಸರು ಬೇಳೆ ತೊಳ್ಕೊತಾ ಇದ್ದೀನಿ. ಮಕ್ಕಳೆಲ್ಲ ಟ್ಯೂಷನಿಗೆ ಹೋಗಿದ್ದಾರೆ. ಈಗಲೇ ಎಲ್ಲ ಅಡುಗೆ ಮಾಡಿ ಮುಗಿಸ್ಬಿಡಬೇಕು, ವಿಡಿಯೋ ಮಾಡೋದಕ್ಕೆ ಸರಿಯಾಗತ್ತೆ ಅಂತ ಹೇಳಿ ಬೇಗ ಬೇಗ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ. ಈಗ ಒಂದು ಕಡೆ ಅನ್ನಕ್ಕಿಡಬೇಕು. ಈಗ ಬೇಳೆ ತೊಳ್ಕೊಂಡೆ ನೋಡಿ. ಈಗ ಆಲೂಗಡ್ಡೆ ಹೋಳನ್ನು ಮಾಡಿಟ್ಟಿದ್ದೀನಿ. ಆಲೂಗಡ್ಡೆ ಹಾಕೋತಾ ಇದ್ದೀನಿ ನೋಡಿ. ಆಲೂಗಡ್ಡೆ ಏನಾದರೂ ಒಂದು ತರಕಾರಿ ಅದರಲ್ಲಿ ಹಾಕಿದರೆ ಸಾರು ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ದೊಡ್ಡ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ನೋಡಿ, ಈಗ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ನೀರು ಹಾಕ್ಕೋಬೇಕು.
ಈಗ ನೋಡಿ ನೀರು ಹಾಕ್ಕೊಂಡು ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಹುಡುಕ್ತಾ ಇದ್ದೀನಿ ನೋಡಿ, ನಾನು ಸಿಗ್ತಾ ಇಲ್ಲ ನನಗೆ. ಆ ಕಡೆ ಈ ಕಡೆ ಹುಡುಕ್ತಾ ಇದ್ದೀನಿ. ಇಡೋದು ಒಂದು ಕಡೆ, ಹುಡ್ಕೋದು ಒಂದು ಕಡೆ. ತೊಳೆದು ಹಾಕೋಣ ಅಂತ ತೊಳಿತಾ ಇದ್ದೀನಿ ನೋಡಿ. ಈಗೀಗ ತುಂಬ ಮರಿತಾ ಇದ್ದೀನಿ ನಾನು. ತುಂಬ ಒಂದು ಕಡೆ ಸಾಮಾನು ಇಡೋದು, ಇನ್ನೊಂದು ಕಡೆ ಹುಡುಕೋದು, ಈ ಥರ ಮಾಡ್ತಾ ಇದ್ದೀನಿ. ಈ ಕಡೆ ಏಜ್ ಆಗ್ತಾ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಮನುಷ್ಯನಿಗೆ. ಒಂದೊಂದೇ ಕಾಯಿಲೆಗಳು ಶುರು ಆಗ್ತವೆ ಏಜ್ ಆಗ್ತಾ. ಮಂತ್ರಾಲಯಕ್ಕೆ ಹೋಗಿ ಬಂದು ಸ್ವಲ್ಪ ಮೈಕೈಯೆಲ್ಲ ನೋವು ಕೂಡ ಶುರು ಆಗಿದೆ. ಮೊದಲಿನ ಥರ ಈಗ ಯಾವ ಕೆಲಸನೂ ಆಗಲ್ಲ. ಈಗ ನೋಡಿ ಸೊಪ್ಪು ತೊಗೊಂಡಿದ್ದೀನಿ. ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಅದನ್ನು ತೊಳಿತಾ ಇದ್ದೀನಿ ನೋಡಿ. ಚೆನ್ನಾಗಿ 2-3 ಸಲ ತೊಳೆದು ಆಮೇಲೆ ಕಟ್ ಮಾಡಬೇಕು. ಈಗ ನೋಡಿ ಈ ಥರ ಇದೆ ನೋಡಿ ಸೊಪ್ಪು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಕ್ತಹೀನತೆಯಿಂದ ಬಳಲುವವರಿಗೆ ಒಳ್ಳೆಯದಿದು. ಈಗ ನೋಡಿ ಆಯಿತು. ಈ ಮಧ್ಯದಲ್ಲಿ ವಿಡಿಯೋ ಕಟ್ಟಾಗಿಬಿಟ್ಟಿತ್ತು, ಹೀಗಾಗಿ ಮಧ್ಯದಲ್ಲಿ ವಿಡಿಯೋ ಆಗಲೇ ಇಲ್ಲ. ಅದು ನಾನು ಕೂಡ ನೋಡಿಲ್ಲ. ಈಗ ಪಲ್ಯ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಕಟ್ ಮಾಡಿರೋದೆಲ್ಲ ಸ್ಕಿಪ್ ಆಗಿಬಿಟ್ಟಿದೆ ಅದು. ಈಗ ನೋಡಿ ಪಲ್ಯ ಆಯಿತು. ನಾವು ವಿಡಿಯೋ ಮಾಡ್ತಾ ಇರ್ತೀವಿ, ಅದು ಮಧ್ಯದಲ್ಲಿ ಹೋಗಿದ್ದು ನಮ್ಗೆ ಗೊತ್ತೇ ಆಗಲ್ಲ ಒಂದೊಂದು ಸಲ. ಈಗ ನೋಡಿ ಬೇಳೆ ಸಾರಿಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಎಷ್ಟೋ ಕಟ್ ಮಾಡಿದ್ದು ಎಲ್ಲ ವಿಡಿಯೋನೇ ಬಂದಿಲ್ಲ, ಸಾರಿ. ಮತ್ತೇನು ಮಾಡೋದು, ಹಾಕಲೇಬೇಕು ವ್ಲಾಗ್ ಅಂತ ಹೇಳಿ ಹಾಕ್ತಾ ಇದ್ದೀನಿ ನೋಡಿ. ಬೇಳೆ ಚೆನ್ನಾಗಿ ಕುದ್ದಿದೆ ನೋಡಿ. ಈಗ ಒಗ್ಗರಣೆ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಹಾಕ್ಕೋಬೇಕು. ಈ ಥರ ಸಾರು ಮಾಡಿದರೆ ಮಕ್ಕಳು ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾರೆ. ಈ ಥರ ಸಾರು ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಕ್ಕಳು ದೊಡ್ಡವರು ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾರೆ ಅಂತೇಳಿ ಇದೇ ಜಾಸ್ತಿ ಮಾಡ್ತಾರೆ. ಬೇಳೆ ಸಾರು, ಹೆಸರುಬೇಳೆ ಸಾರು, ತೊಗರಿಬೇಳೆ ಸಾರು. ಈಗ ನೋಡಿ ಉಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಅರಿಶಿನ ಪುಡಿ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಕರಿಬೇವು, ಕೊತ್ತಂಬರಿ ಎಲ್ಲ ಥರ ಇದ್ರೇ ಚೆನ್ನಾಗಿ ಘಮ ಘಮ ಅಂತ ಆಗುತ್ತೆ ಸಾರು. ಈ ಕಡೆ ಅನ್ನ ಆಗಿದೆ. ಇದು ಯಾವುದೂ ಕೂಡ ವಿಡಿಯೋದಲ್ಲಿ ಬರಲೇ ಇಲ್ಲ, ಒಂದು ಸ್ವಲ್ಪ ಎಲ್ಲ ಕಟ್ಟಾಗಿಬಿಟ್ಟಿದೆ. ಕೆಲವೊಂದು ಸಲ ನಾವು ಚೆನ್ನಾಗಿ ವಿಡಿಯೋ ಮಾಡಬೇಕಂತ ಇದ್ದಾಗಲೇ
ಮೊಬೈಲೆಲ್ಲ ಕೈ ಕೊಟ್ಟು ಬಿಡುತ್ತೆ. ಏನು ಮಾಡೋದು, ಈ ಥರ ಪ್ರಾಬ್ಲಮ್ ಎಲ್ಲ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ಕಡೆ ನೋಡಿ ಕುಕ್ಕರ್ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡೋದಿತ್ತು ಅನ್ನ, ಅದರ ಸಲುವಾಗಿ ಈ ಕಡೆ ಕುಕ್ಕರ್ನಲ್ಲಿ ಹಾಕಿಟ್ಟಿದ್ದೀನಿ. ಈಗ ನೋಡಿ ಸಾರು ಕುದಿ ಬರಬೇಕು. ನೋಡಿ ಈಗ ಬೇಳೆ ಸಾರು ಆಗ್ತಾ ಬಂತು. ಕುದಿ ಬಂದರೆ ಆಯಿತು. ಸೊಪ್ಪಿನ ಪಲ್ಯನೂ ರೆಡಿಯಾಗಿದೆ. ಮಂತ್ರಾಲಯದಲ್ಲಂತೂ ಸಿಕ್ಕಾಪಟ್ಟೆ ರಶ್ಶು, ತುಂಬ ರಶ್ ಇತ್ತು. ಗುರುವಾರ ಎಲ್ಲ ನಾವು ಹೋಗಿದ್ದು, ಹೀಗಾಗಿ ತುಂಬಾ ರಶ್ ಇತ್ತು. ಗುರುವಾರ ಹೋದರೆ ಒಳ್ಳೆಯದು ಅಂತ ಹೇಳಿ ಗುರುವಾರನೇ ಹೋಗಿದ್ವಿ. ಹೀಗಾಗಿ ಸಿಕ್ಕಾಪಟ್ಟೆ ಜನ ಇದ್ದರು ಮಂತ್ರಾಲಯದಲ್ಲಿ. ಈಗೀಗ ತುಂಬ ಜನ ಬರ್ತಾ ಇದ್ದಾರೆ ಮಂತ್ರಾಲಯದಲ್ಲಿ. ಈಗ ತುಂಬ ಚೆನ್ನಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮೊದಲಿನ ಥರ ಎಲ್ಲ ಇಲ್ಲ, ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿದರೆ ನೋಡ್ತಾನೇ ಇರಬೇಕು, ಅಲ್ಲೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ನೋಡಿ ಸ್ವಲ್ಪ ಪಾತ್ರೆ ಎಲ್ಲ ಕ್ಲೀನ್ ಮಾಡೋದಿತ್ತು, ಮಾಡ್ಕೋತಾ ಇದ್ದೀನಿ. ಈ ಕಡೆ ಸಾರು ಕುದೀತಾ ಇದೆ, ಈ ಕಡೆ ಕುಕ್ಕರ್ ಇಟ್ಟಿದ್ದೀನಿ. ಆ ಕಡೆ ಅನ್ನ ಆಗಿದೆ, ಪಲ್ಯನೂ ಆಗಿದೆ. ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಅಡುಗೆದೆಲ್ಲ ಮುಗಿಸ್ತೀನಿ. ಈಗ ಮಕ್ಕಳಿಗೆ ಕರ್ಕೊಂಡು ಬರಬೇಕು. ಇಲ್ಲೇ ಕೆಳಗಡೆ, ಇಲ್ಲೇ ಹತ್ರನೇ ಇದೆ ಟ್ಯೂಷನ್ನು, ಹೋಗಿ ಕರ್ಕೊಂಡು ಬರ್ತೀನಿ. ಈಗ ನೋಡಿ ಕ್ಲೀನಿಂಗ್ ಎಲ್ಲ ಆಯಿತು. ಈಗ ನಾವು ಇದು ತಾಮ್ರ ಪಾತ್ರೆಯಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ನೀವೆಲ್ಲ ವಿಚಾರ ಮಾಡ್ತಾ ಇರ್ಬೋದು. ತಾಮ್ರ ಪಾತ್ರೆಯಲ್ಲಿ ನೀರು ಹಾಕಿ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಆ ತಾಮ್ರ ಪಾತ್ರೆಯಲ್ಲಿ ನೀರು ಹಾಕಿಡ್ತಾ ಇದ್ದೀವಿ. ಕುಡಿಯೋ ನೀರೆಲ್ಲ, ಬಳಸೋ ನೀರು. ಆದರೆ ತಾಮ್ರ ಪಾತ್ರೆಯಲ್ಲಿ ಇಟ್ಟ ನೀರು ತುಂಬ ಒಳ್ಳೆಯದಂತೆ ಆರೋಗ್ಯಕ್ಕೆ. ಹೀಗಾಗಿ ನಾವು ಆ ಪಾತ್ರೆಯಲ್ಲೇ ಇಡ್ತಾ ಇದ್ದೀವಿ ನೀರು. ಹಳೆ ಕಾಲದ ಪಾತ್ರೆ ಅದು. ಈಗ ನೋಡಿ ಕುದೀತಾ ಇದೆ. ಈ ಕಡೆ ನೋಡಿ ಪಾತ್ರೆ ಎಲ್ಲ ಕ್ಲೀನ್ ಮಾಡೋದಿತ್ತು, ಪಾತ್ರೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ತೊಳೆದ್ಬಿಟ್ಟು ಈಗ ಜೋಡಿಸ್ಕೋತಾ ಇದ್ದೀನಿ. ನೋಡಿ ಅಡುಗೆ ಮಾಡುವಷ್ಟರಲ್ಲಿ ಎಲ್ಲ ಕೆಲಸ ಆಗಿಬಿಡುತ್ತೆ ಅಂತ ಎಲ್ಲನೂ ಮಾಡ್ಕೋತಾ ಇದ್ದೀನಿ ಇಲ್ಲೇ. ಆಮೇಲೆ ಮಕ್ಕಳು ಕರ್ಕೊಂಡು ಬರಬೇಕು, ಮಕ್ಕಳು ಕರ್ಕೊಂಬರ್ತೀನಿ. ಈಗ ನೋಡಿ ಈ ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಸೆಕೆಗಾಲಕ್ಕೆ ಅಡುಗೆ ಮನೆಗೆ ನಿಂದ್ರೋದಂದರೆ ತುಂಬಾ ಕಷ್ಟ, ತುಂಬ ಸೆಕೆ ಆಗುತ್ತೆ. ಯಾವಾಗ ಮುಗಿಸ್ಕೊಂಡು ಹೊರಗಡೆ ಹೋಗ್ತೀವಿ ಅನ್ನಿಸ್ತಾ ಇರುತ್ತೆ. ಗ್ಯಾಸಿನ ಜಳಕ್ಕೆ ತುಂಬ ಸೆಕೆ ಆಗುತ್ತೆ, ನಿಲ್ಲೋದಕ್ಕೆ ಆಗಲ್ಲ. ಬೇಗ ಬೇಗ ಮುಗಿಸ್ಕೊಂಡು ಹೊರಗೆ ಹೋದರೆ ಸಾಕು ಅನಿಸ್ಬಿಡುತ್ತೆ. ನೋಡಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತೀನಿ. ಈಗ ನೋಡಿ ಈ ಕಡೆ ಸಾರು ಕುದೀತಾ ಇದೆ. ನೋಡಿ ಎಲ್ಲ ಅಡುಗೆ ಆಯಿತು. ಈಗ ಸಾರೊಂದು ಗ್ಯಾಸ್ ಆಫ್ ಮಾಡಿಬಿಟ್ಟು ಕುಕ್ಕರ್ ಒಂದು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಡೈಲಿ ಏನು ವಿಡಿಯೋ ಹಾಕಬೇಕನ್ನೋದೇ ಒಂದು ಟೆನ್ಷನ್. ನೋಡಿ
ಸ್ಟಿಚಿಂಗ್ ಮಾಡ್ತಾ ಇದ್ದಾಗ ಅದೊಂದು ಸ್ವಲ್ಪ ವಿಡಿಯೋ ಹಾಕ್ತಾ ಇದ್ದೆ ನಾನು. ಈಗ ಏನು ಹಾಕಬೇಕಂತಾನೆ ಗೊತ್ತಾಗಲ್ಲ, ಅಷ್ಟು ವಿಡಿಯೋ ಹಾಕಬೇಕನ್ನೋದೇ ದೊಡ್ಡ ಇದು ಆಗಿಬಿಟ್ಟಿದೆ. ಏನು ಹಾಕ್ಲಪ್ಪ, ಡೈಲಿ ಏನು ಹಾಕಲಿ ಅಂತ ಯೋಚನೆ ಮಾಡೋದ್ರಲ್ಲೇ ಆಯಿತು. ಈಗ ನೋಡಿ ಸಾರೆಲ್ಲ ಕುದೀತಾ ಇದೆ. ನೋಡಿ ಬೇಳೆ ಸಾರು, ಆಲೂಗಡ್ಡೆ, ಹೆಸರು ಬೇಳೆ ಎಲ್ಲ ಹಾಕಿ ಮಾಡಿದ ಸಾರು. ಈ ಥರ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಊಟ ಮಾಡೋದಕ್ಕೆ. ಅದ್ರ ಜೊತೆ ಪಲ್ಯ, ಉಪ್ಪಿನಕಾಯಿ, ಹಪ್ಪಳ ಇದ್ರಂತೂ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಊಟ. ನೋಡಿ ಈಗ ಸಾರೆಲ್ಲ ಆಯಿತು. ನೋಡಿ ಅಡುಗೆ ಕೆಲಸ ಎಲ್ಲ ಆಯಿತು. ಮಕ್ಕಳಿಗೆ ಕರ್ಕೊಂಬರಬೇಕು. ಈಗ ನೋಡಿ ಸಂಜೆ 6:30 ಆಗಿದೆ. ಇವತ್ತು ಸ್ವಲ್ಪ ಮೈಕೈ ನೋವು ಅಂತ ಹೇಳಿ ವಾಕಿಂಗಿಗೆ ಎಲ್ಲಿ ಹೋಗಿಲ್ಲ. ನೋಡಿ ಹೇಗೆ ಚೆನ್ನಾಗಿ ಕಾಣ್ತಾ ಇದ್ದಾನೆ ಸೂರ್ಯ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತೆ ನಾಳೆ ಭೇಟಿಯಾಗೋಣ.